ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಗೀ ರೈಸ್ ಮಾಡೋಣ. ಗೀ ರೈಸ್ ಆರ್ ಫ್ಲೇವರ್ ರೈಸ್ ಅಂತ ಏನಾದರೂ ಕರಿಬೋದು. ಸಿಂಪಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳಿ. ಸ್ಪೈಸಸ್ಸು ಎಲ್ಲ ಸ್ಪೈಸಸ್ಸು ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಹಾಲು ಮತ್ತು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ತೆಂಗಿನಕಾಯಿ ಹಾಲು ಈಗ 1:2 ರೇಷ್ಯೋದಲ್ಲಿ ನೀರು ಹಾಕೋತೀವಲ್ವ, 1 ಪಾವು ಅಕ್ಕಿಗೆ 2 ಪಾವು ನೀರು, ಆ ಥರ 1 ಪಾವು ಅಕ್ಕಿಗೆ 1 ಗ್ಲಾಸು ಕಾಯಿ ಹಾಲು, 1 ಗ್ಲಾಸ್ ನೀರು, ಆ ಥರ ರೇಷ್ಯೋದಲ್ಲಿ ತೆಂಗಿನಕಾಯಿ ಹಾಲು ಇಟ್ಕೊಳ್ಳಿ. ಹಾಲನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಒಗ್ಗರಣೆಗೆ ಆಯಿಲ್ ಹಾಕ್ಬಿಟ್ಟು ಸ್ಪೈಸಸ್ ಇದೆಯಲ್ಲ, ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾಯಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಆನಿಯನ್ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಮೆಣಸಿನಕಾಯಿ ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ. ಸೊ ನಾನು ಮೆಣಸಿನ್ಕಾಯಿ ಆ್ಯಡ್ ಮಾಡಿಲ್ಲ. ನೀವು ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಬಿಲ್ಲ ಅಂದರೆ ನೀವು ಮೆಣಸಿನ್ಕಾಯಿ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋಬೇಕು. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲ ಫ್ರೈ ಆದಮೇಲೆ ಕಾಯಿ ಹಾಲು ನಾನು ಹೇಳಿದ ರೇಷ್ಯೋದೆಲ್ಲ ಹಾಕ್ಕೊಳ್ಳಿ. 1:2 ಅಂದರೆ 1 ಗ್ಲಾಸ್ ನೀರು ಹಾಕ್ಕೊಂಡ್ರೆ 1 ಗ್ಲಾಸ್ ಕಾಯಿ ಹಾಲು ಹಾಕ್ಕೊಳ್ಳಿ, 1 ಪಾವು ಅಕ್ಕಿಗೆ, ಆ ಥರ. ನೋಡಿ, ಕಾಯಿ ಹಾಲೆಲ್ಲ ಹಾಕ್ಬಿಟ್ಟು ನೀರು ಕಾಯಿ ಹಾಲು 2 ಹಾಕಿ ಕುದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಬೇಕಾದ್ರೆ ಅಕ್ಕಿ ನೆನೆಸಿಟ್ಕೊಂಡಿದ್ದೆಲ್ಲ ತೊಳೆದು ಅಕ್ಕಿ ಹಾಕಿಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ರೆ ರೆಡಿ ಫ್ಲೇವರ್ ರೈಸ್. ಸೊ ಈಸಿ ಆ್ಯಂಡ್ ಕ್ವಿಕ್ ಟೇಸ್ಟಿಯಾಗಿರೋ ಗೀ ರೈಸ್ ರೆಡಿ. ನೀವು ಇದನ್ನು ಟ್ರೈ ಮಾಡಿ, ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಿ, ಸೂಪರಾಗಿರುತ್ತೆ. ಥ್ಯಾಂಕ್ ಯು.